ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ರೈಟ್ ನಾವು ನಾನು ಸೋಲಾಪುರ್ನ ಒಂದು ಫೇಮಸ್ ಟೆಂಪಲ್ ಹತ್ರ ಇದ್ದೀನಿ. ಈ ಟೆಂಪಲ್ ಬಂದು ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಅಂತ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಸೊ ಇದೆಲ್ಲ ಪಾರ್ಕಿಂಗ್ ಸ್ಪಾಟು, 2 ವೀಲರ್ ಮತ್ತು 4 ವೀಲರ್ನ ಒಂದು ಪಾರ್ಕಿಂಗ್ ಸ್ಪಾಟು. ಆ್ಯಂಡ್ ಇದು ದೇವಸ್ಥಾನದ ಎಂಟ್ರಿ. ಸೊ ಪಾರ್ಕಿಂಗ್ ಸ್ಪಾಟಿಂದ ನೀವು ಎಂಟ್ರಿ ಆದಮೇಲೆ ನೋಡ್ಬೋದು, ಸುತ್ತ ಕೆರೆ ಇದೆ, ನೀರಿನ ಮಧ್ಯದಲ್ಲಿ ಇದು ದೇವಸ್ಥಾನ ಇರೋದು. ಸೊ ಇದು ಬಂದು ತುಂಬ ಪುರಾತನವಾದಂಥ ಒಂದು ದೇವಸ್ಥಾನ. ಸೋಲಾಪುರದಲ್ಲಿ ಇದು ಮೇನ್ ಟೆಂಪಲ್ಲು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಕೋಟೆ ಇದೆ ದೂರದಲ್ಲಿ, ತೋರಿಸ್ತೀನಿ. ಸೊ ಇದು ಬಂದು ಸೋಲಾಪುರ್ ಫೋರ್ಟ್ ಅಂತ ಹೇಳ್ತಾರೆ, ಮತ್ತು ಬೊಯಿ ಫೋರ್ಟ್ ಅಂತಲೂ ಹೇಳ್ತಾರೆ. ಸೊ ಎಲ್ಲ ಲೈಟ್ಸ್ ಎಲ್ಲ ಆನ್ ಆಯ್ತಿದೆ. ನಾನು ಇಲ್ಲಿ ಬರೋ ಅಷ್ಟೊತ್ತಿಗೆ ಸಂಜೆ ಆಯಿತು. ಸಂಜೆ ಆಗಿರೋದ್ರಿಂದ ಲೈಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಬಟ್ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ. ಇಲ್ಲಿ ಚಪ್ಪಲಿ ಬಿಡೋದಕ್ಕೆ ವ್ಯವಸ್ಥೆ ಇದೆ. ಇದು ಚಪ್ಪಲ್ ಸ್ಟ್ಯಾಂಡು, ನೀವು ಚಪ್ಪಲ್ ಬಿಡ್ಬೋದು ಇಲ್ಲಿ. ಸೊ ಇಲ್ಲಿ ದೇವಸ್ಥಾನದ ಒಂದು ಬ್ಯಾಂಕ್ ಡೀಟೇಲ್ಸ್ ಒಂದಿದೆ, ಯಾರು ಡೊನೇಟ್ ಮಾಡೋರು ಮಾಡ್ಬೋದು. ಅದು ಬಿಟ್ಟು ಇಲ್ಲೆಲ್ಲ ಮರಾಠಿ ಭಾಷೆಯಲ್ಲಿ ಇದೆ. ಯಾರಾದರೂ ಬರೋರಿದ್ದರೆ ಹೇಳಿ, ಕಮೆಂಟ್ ಮಾಡಿ ಏನು ಅಂತ. ಆ್ಯಂಡ್ ನೀವು ಕೇಳಿಸ್ಕೊಬೋದು, ಬ್ಯಾಕ್ಗ್ರೌಂಡಲ್ಲಿ ಕನ್ನಡ ಹಾಡು ಇಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಇಲ್ಲಿ ಕಾಲು ತೊಳ್ಕೊಳೋದಕ್ಕೆ ನೀರಿನ ವ್ಯವಸ್ಥೆ ಇದೆ. ಸೊ ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಅಥವಾ ಈ ದೇವಸ್ಥಾನದ ಇತಿಹಾಸ ಏನಂದರೆ, ಸೊ ಸಿದ್ದೇಶ್ವರ ಸ್ವಾಮಿ ಅನ್ನೋ ಒಬ್ಬರು ಋಷಿ ಇದ್ರಂತೆ. ಸೊ ಅವರು ಬಂದು ಶಿವನ ಒಂದು ಅಂಶ ಅಂತ ಹೇಳ್ಬೋದು. ಸೊ ಅವರು ಈ ದೇವಸ್ಥಾನವನ್ನು ಅಂದರೆ ಶಿವನ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇಲ್ಲೊಂದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ತೀರ್ಥ ಪ್ರಸಾದ ಕೊಡ್ತಾರೆ. ಇದು ಶಿವನ ದೇವಸ್ಥಾನ, ಇದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಇದು ವಿನಾಯಕನ ದೇವಸ್ಥಾನ. ವಿನಾಯಕನ ದೇವಸ್ಥಾನ ನೋಡಿಕೊಂಡು ಈ ಕಡೆ ಬಂದರೆ ಇಲ್ಲಿ ಶಿವನ ಒಂದು ಲಿಂಗ ಇದೆ. ಬನ್ನಿ ಶಿವನ ದರ್ಶನ ಮಾಡೋಣ.
ಇದು ಮೇನ್ ಎಂಟ್ರಿ ದೇವಸ್ಥಾನಕ್ಕೆ, ಒಳಗಡೆ ಹೋಗೋದಕ್ಕೆ. ಇದು ಟಿಕೆಟ್ ಕೌಂಟರು. ಇಲ್ಲಿ ಕನ್ನಡದಲ್ಲಿ ಡೀಟೇಲ್ಸ್ ಇದೆ ನೋಡಿ. ಸಿದ್ದೇಶ್ವರ ಸ್ವಾಮಿ ಅವರ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ ಡೀಟೇಲ್ಸ್ ಇದೆ. ಅಂಡ್ ಇದು ಸಿದ್ದೇಶ್ವರ ಸ್ವಾಮಿ ಅವರ ಸಮಾಧಿ. ಇದು ಇದು ಸಿದ್ದೇಶ್ವರ ಸ್ವಾಮಿ ಅವರ ಸಮಾಧಿ. ಇದು ಸೊ ಇಲ್ಲಿ ಡೀಟೇಲ್ಸ್ ಇದೆ ಮರಾಠಿ ಭಾಷೆಯಲ್ಲಿ. ಯಾರಿಗಾದ್ರೂ ಓದಕ್ಕೆ ಬರೋರು ಇದು ಓದ್ಕೊಳ್ಳಿ. ಆ್ಯಂಡ್ ಇಲ್ಲಿ ಈಶ್ವರನ ದೇವಸ್ಥಾನ ಇದೆ. ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ. ಇದು ಟಿಕೆಟ್ ಕೌಂಟರು. ಇಲ್ಲಿ ದಕ್ಷಿಣಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ದಕ್ಷಿಣ ಕಡೆಗೆ ಮುಖ ಮಾಡಿಕೊಂಡಿದ್ದಾರೆ. ದಕ್ಷಿಣದ ಕಡೆಗೆ ಆಂಜನೇಯ ಸ್ವಾಮಿ ಮುಖ ಮಾಡಿಕೊಂಡಿರೋದಕ್ಕೆ ದಕ್ಷಿಣ ಮೂರ್ತಿ ಹನುಮಾನ್ ಅಂತ. ದಕ್ಷಿಣ ಮುಖ ಆಂಜನೇಯ ಸ್ವಾಮಿ. ಇದು ವಿಠ್ಠಲನ ದೇವಸ್ಥಾನ. ಇಲ್ಲಿ ಇನ್ನೊಂದು ಲಿಂಗದ ದರ್ಶನ ಮಾಡೋಣ ಬನ್ನಿ. ದೇವಸ್ಥಾನದ ಒಳಗಡೆ ಈ ಥರ ಇರುತ್ತೆ. ಆ್ಯಂಡ್ ದೇವ್ರು ಈ ಥರ ಇರ್ತಾರೆ. ಇಲ್ಲೊಂದು ಲಿಂಗ ದರ್ಶನ ಮಾಡೋಣ ಬನ್ನಿ. ದೇವಸ್ಥಾನದಿಂದ ಹೊರಗಡೆ ಬಂದಾದ್ಮೇಲೆ ಇನ್ನೊಂದು ಕಡೆ ಇರುತ್ತೆ ಇದು. ಓಂ ನಮಃ ಶಿವಾಯ, ನಮೋ ನಮಃ. ಈಗ ಇದೆಲ್ಲ ಹೊರಭಾಗ. ಆ್ಯಂಡ್ ಕೆರೆಯಲ್ಲಿ ಲೈಟ್ ಸೆಟ್ಟಿಂಗ್ ಮಾಡವ್ರೆ ನೈಟ್ ಟೈಮು. ನೀವು ಬೆಳಿಗ್ಗೆ ಹೊತ್ತು ಬಂದರೆ ಚೆನ್ನಾಗಿ ನೋಡ್ಬೋದು. ಸೊ ಬೋಟಿಂಗ್ ಕೂಡ ಇದೆ. ನೈಟ್ ಟೈಮಲ್ಲಿ ಕೂಡ ನೀವು ಬೋಟಿಂಗ್ ಮಾಡ್ಬೋದು.
ಸೊ ಇಲ್ಲಿ ಬೋಟಿಂಗ್ ಇದೆ. ಬೋಟಿಂಗ್ ಮಾಡೋ ಇಂಟ್ರೆಸ್ಟ್ ಇರೋರು ಬೋಟಿಂಗ್ ಮಾಡ್ಬೋದು. ಒಬ್ರಿಗೆ 40 ರೂಪಾಯಿ ದೊಡ್ಡವರಾದರೆ, ಚಿಕ್ಕವರಾದರೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಇನ್ನೊಂದೆರಡು ಶಿವಲಿಂಗ ಐತೆ, ಬನ್ನಿ ದರ್ಶನ ಮಾಡೋಣ. ಓಂ ನಮಃ ಶಿವಾಯ. ಇದೆಲ್ಲ ದೇವಸ್ಥಾನದ ಪ್ರಾಂಗಣ, ಹೊರ ಪ್ರಾಂಗಣ. ಆ್ಯಂಡ್ ಇದೆಲ್ಲ ಅಂಗಡಿಗಳಿದೆ. ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಇರೋರು ಶಾಪಿಂಗ್ ಮಾಡ್ಬೋದು. ಇಲ್ಲಿ ಲಡ್ಡು ಪ್ರಸಾದ ಮತ್ತು ಬರ್ಫಿ ಪ್ರಸಾದ ಸಿಗುತ್ತೆ. ಲಡ್ಡು ಪ್ರಸಾದ ಬಂದು 30 ರೂಪಾಯಿ ಚಾರ್ಜ್ ಮಾಡ್ತಾರೆ, ಬರ್ಫಿ ಬಂದು 40 ರೂಪಾಯಿ. ಈ ಕಡೆ ಸೈಡು ಶಾಪಿಂಗ್ ಸೆಂಟರ್ ಇದೆ. ರುದ್ರಾಕ್ಷಿ ಮಾಲೆ ಅವೆಲ್ಲ ಸಿಗುತ್ತೆ. ಎಷ್ಟು ಒರಿಜಿನಲ್ಲೋ ಇಲ್ಲೋ ಗೊತ್ತಿಲ್ಲ. ಬುಕ್ಸ್ ಇದೆ, ವಿಭೂತಿ, ಗಂಧ ಮತ್ತು ಓದ್ಗಡ್ಡಿ, ಶಿವನ ಸ್ಟ್ಯಾಚು, ಆ ಥರ ತುಂಬ ಪ್ರಾಡಕ್ಟ್ಸ್ ಇದೆ. ವಾಟರ್ ಬಾಟಲ್ಸ್ ಇದೆ. ಇಂಟ್ರೆಸ್ಟ್ ಇರೋರು ಶಾಪಿಂಗ್ ಮಾಡಿ. ಸೊ ಇಲ್ಲೇನೋ ಶಾಪಿಂಗ್ ಮಾಡ್ತಾರೆ ನಮ್ಮ ತಾಯಿ, ನಮ್ಮ ಅಣ್ಣ ಮತ್ತು ನಮ್ಮಪ್ಪ. ಏನು ತೊಗೊತಾರೆ ಎಲ್ಲ ಗೊತ್ತಿಲ್ಲ. ಏನು ತೊಗೊತ ಇದೆಯಮ್ಮ? ನೋಡವ ಅಂಗಡಿ ಒಳಗೆ ಹೋಗಿ ನೋಡ್ತೀಯಾ ಮಾ? ಅಂಗಡಿ ಒಳಗೆ ಹೋಗಿ ನೋಡ್ತೀಯಾ? ಏನು ಶಾಪಿಂಗ್ ಮಾಡಿಲ್ಲ ನಾವು. ಇಲ್ಲೊಂದು ಲಿಂಗ ದರ್ಶನ ಮಾಡೋಣ ಬನ್ನಿ. ಲಿಂಗ ಮತ್ತು ಗಣೇಶನ ದರ್ಶನ. ನಂದಿ, ಅಲ್ಲಿ ಗಣೇಶ, ಇಲ್ಲಿ ಈಶ್ವರ. ಓಂ ನಮಃ ಶಿವಾಯ. ಇದು ಶಿವಲಿಂಗ. ಇಲ್ಲೇ ಒಳಗಡೆ ಇನ್ನು ಜೋಡಿ ಲಿಂಗ ಇದೆ. ಇಲ್ಲಿ ಜೋಡಿ ಲಿಂಗ, ಇಲ್ಲಿ ಮೇಯ್ನು ಲಿಂಗ. ಆ್ಯಂಡ್ ಇಲ್ಲಿ ಹೊರಗಡೆ ವಿನಾಯಕ. ಓಂ ನಮೋ ವಿನಾಯಕ ನಮೋ ನಮಃ. ಇದು ನಂದೀಶ್ವರ. ಇಲ್ಲಿ ಕೂರ್ಮ ಅವತಾರ, ಕೂರ್ಮ. ಸೊ ಇದಾಗಿತ್ತು ಸೋಲಾಪುರ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ವಿಡಿಯೋ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.